ಹಾಯ್ ಫ್ರೆಂಡ್ಸ್, ಎಲ್ಲರನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವಿನಸ್ 71 ಚಾನಲ್ಗೆ. ಸೊ ಇವತ್ತು ನಾವು ನೋಡ್ಲಿಕ್ಕೆ ಹೋಗ್ತಾ ಇರುವಂತದ್ದು ವೃಷಭ ರಾಶಿಯವರ ಬರುವಂತ ದಿನಗಳಲ್ಲಿ ಏನೆಲ್ಲ ಆಗ್ಲಿಕ್ಕೆ ಹೋಗ್ತಾ ಇದೆ. ಆಲ್ರೆಡಿ 15 ಡೇಸ್ ಆಗಿದೆ ಜೂನ್ ಮಂತದ್ದು. ಇನ್ 15 ಡೇಸ್ ಅಥವಾ ಇನ್ 10 ಡೇಸ್ ಬರುವಂತ 10 ಡೇಸ್ ಅವ್ರಿಗೆ ಏನೆಲ್ಲ ಆಗ್ಲಿಕ್ಕೆ ಹೋಗ್ತಾ ಇದೆ. ಅವರ ಲವ್ ಲೈಫ್ ಇರ್ಬೋದು, ರಿಲೇಶನ್ಶಿಪ್ ಇರ್ಬೋದು, ಅಥವಾ ಅವರ ಒಂದು ಹೆಲ್ತ್ ಅಂತ ಇರ್ಬೋದು, ಏನ್ ನಡಿಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳಿ ಚೆಕ್ ಮಾಡೋಣ. ಸೊ ಈ ಒಂದು ರೀಡಿಂಗ್ ಅನ್ನ ಮ್ಯಾರಿಡ್, ಅನ್ಮ್ಯಾರಿಡ್, ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಯಾರಾದ್ರೂ ನೋಡ್ಬೋದು. ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ ಅವರು ಕೂಡ ನೋಡ್ಬೋದು. ಹಾಗೆ ಈ ರೀಡಿಂಗಿಗೆ ನೀವು ಕನೆಕ್ಟ್ ಆಗೋದಕ್ಕೆ ಒಂದ್ಸಾರಿ ಏನ್ ಮಾಡ್ಬೇಕು, ಒಂದ್ಸಾರಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಅಕ್ಯುರೇಟ್ ಆಗಿ ನಿಮ್ಗೆ ರೀಡಿಂಗ್ ಬರುತ್ತೆ ಅಂತ ಹೇಳ್ಬೋದು. ಹಾಗೆ ಪೇಯ್ಡ್ ಕನ್ಸಲ್ಟೇಷನ್ಸ್ ಆಪ್ಷನ್ಸ್ ಇದೆ ಫ್ರೆಂಡ್ಸ್, ಒಂದ್ಸಾರಿ ಚೆಕ್ಔಟ್ ಮಾಡ್ಕೊಳ್ಳಿ. ಮೊಬೈಲ್ ನಂಬರ್ ಅನ್ನ ಮೆನ್ಷನ್ ಮಾಡಿರ್ತೀನಿ. ನಿಮ್ಗೆ ಲೈಫಲ್ಲಿ ಏನೇ ತೊಂದರೆಗಳು ಕಾಣ್ತಾ ಇದೆ, ನಿಮ್ಮ ರಿಲೇಶನ್ಶಿಪ್ ಪ್ರಾಬ್ಲಮ್ ಇದೆ, ಅಥವಾ ನಿಮ್ಮ ಪಾರ್ಟ್ನರ್ ಬಗ್ಗೆ ನೀವು ಏನಾದರೂ ಕೇಳಬೇಕು, ಇನ್ನು ನಿಮಗೆ ಲೈಫಲ್ಲಿ ಕ್ಲಾರಿಟಿ ಬೇಕಾಗಿದೆ, ಕ್ಲಾರಿಟಿ ಬರ್ತಾ ಇಲ್ಲ ಅಂತಂದರೆ ನೀವು ನನಗೆ ಕನೆಕ್ಟ್ ಆಗ್ಬೋದು. ಹಾಗೆ ನಿಮ್ಮ ಒಂದು ಕರಿಯರ್ ಬಗ್ಗೆ ಕೇಳಬೇಕು, ಅಥವಾ ನಿಮ್ಮ ಒಂದು ರಿಲೇಶನ್ಶಿಪ್ಪು ಮತ್ತು ಹೆಲ್ತ್ ಬಗ್ಗೆ ಏನಾದರೂ ಕೇಳಬೇಕು ಅಂತಂದರೂ ಕೂಡ ನೀವು ನನಗೆ ಕನೆಕ್ಟ್ ಆಗಿ ತುಂಬ ಅಕ್ಯುರೇಟ್ ಆಗಿರುವಂಥ ರೀಡಿಂಗ್ ನಿಮಗೆ ಬರುತ್ತೆ ಪರ್ಸ್ನಲ್ ರೀಡಿಂಗ್ ತೊಗೊಂಡಾಗ ಅಂತ ಹೇಳ್ಬೋದು. ಓಕೆ, ಹಾಗಿದ್ರೆ ಸೊ ಬರುವಂತ ದಿನಗಳು ವೃಷಭ ರಾಶಿಯವರ ಒಂದು ಲೈಫಲ್ಲಿ ಏನ್ ನಡಿಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳಿ ಚೆಕ್ಔಟ್ ಮಾಡೋಣ. ಓಕೆ, ಹೆಲ್ತ್ ವೈಸ್ ಫಸ್ಟ್ ಆಫ್ ಆಲ್ ನಾನು ನೋಡ್ತಾ ಇದ್ದೀನಿ, ತುಂಬಾ ಚೆನ್ನಾಗಿರುವಂತ ಹೆಲ್ತ್ ಆಸ್ಪೆಕ್ಟ್ ಅನ್ನ ನಾನು ಇಲ್ಲಿ ಕಾಣ್ತಾ ಇದ್ದೀನಿ. ಏನಂತಂದ್ರೆ ನೀವು ತುಂಬಾ ಸ್ಟ್ರಾಂಗ್ ಆಗಿ ಫೀಲ್ ಮಾಡ್ಕೊಳ್ತಾ ಇರುವಂತದ್ದು. ಪ್ರಾಬ್ಲಮ್ ಅಂತ ಏನೂ ನನಗೆ ಕಾಣ್ತಾ ಇಲ್ಲ. ಇನ್ನೂ ಚೆನ್ನಾಗಿ ನಿಮಗೆ ಏನಂತಂದ್ರೆ ಏನಾದರೂ ಇನಿಷಿಯೇಟಿವ್ ತಗೊಂಡಿದ್ರೆ ಅದರಲ್ಲಿ ನಿಮಗೆ ಚೆನ್ನಾಗಿ ರಿಸಲ್ಟ್ ಬರ್ತಾ ಇರೋವಂಥದ್ದು ನನಗೆ ಕಾಣ್ತಾ ಇದೆ. ಇಷ್ಟೇ ಅಲ್ಲ, ನೀವೇನಾದರೂ ಪ್ರೆಗ್ನೆನ್ಸಿಗಾಗಿ ಇದಕ್ಕಿಂತ ಮುಂಚೆ ಟ್ರೈ ಮಾಡ್ತಾ ಇದ್ರಿ ಅಂತಂದ್ರೆ, ಯಾರು ಮ್ಯಾರಿಡ್ ಕಪಲ್ಸ್ ಇದ್ದೀರಾ ಅವ್ರಿಗೆ ಈ ಒಂದು ಸಮಯ ತುಂಬ ಉತ್ತಮವಾಗಿದೆ. ಅಲ್ಲಿ ನಿಮಗೆ ರಿಸಲ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ಅನ್ನೋವಂಥದ್ದು ನನಗೆ ಕಾಣ್ತಾ ಇದೆ. ಓಕೆ, ತುಂಬ ತುಂಬ ಇರುವಂಥದ್ದು. ಮತ್ತೆ ಒಂದು ವಿಶ್ ಏನಾದರೂ ಮಾಡ್ಕೊಂಡಿದ್ರಿ ಅಂತಂದ್ರೆ ಅದು ಫುಲ್ಫಿಲ್ಮೆಂಟ್ ಆಗ್ತಾ ಇದೆ. ಹೆಲ್ತ್ ವೈಸ್ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಲೈಕ್ ಏನಾದರೂ ಇರ್ಬೋದು, ಅಂದರೆ ನೀವು ಏನಾದರೂ ಇನಿಷಿಯೇಟಿವ್ ತಗೋಬೇಕು, ಬೇಬಿ ಪ್ಲಾನ್ ಮಾಡ್ತಾ ಇದ್ದೀರಾ, ಹೆಲ್ತ್ ಫಿಟ್ನೆಸ್ ಬಗ್ಗೆ ಏನಾದರೂ ನೀವು ಇನಿಷಿಯೇಟಿವ್ ತಗೋಬೇಕು ಅಂತ ಇದ್ರೆ ಇದು ಒಂದು ಒಳ್ಳೆ ಸಮಯ. ಹೆಲ್ತ್ ಇಶ್ಯೂಸ್ ನಿಮಗೆ ಯಾವುದೇ ರೀತಿ ನನಗೆ ಕಾಣ್ತಾ ಇಲ್ಲ. ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅಂದರೆ ನಿಮ್ಮ ಒಂದು ಸ್ಟೆಬಿಲಿಟಿ ಬರ್ತಾ ಇದೆ ಹೆಲ್ತಲ್ಲಿ ಅಂತ ಹೇಳ್ಬೋದು. ಓಕೆ, ತುಂಬ ಚೆನ್ನಾಗಿದೆ. ಹಾಗಿದ್ರೆ ಮುಂದೆ ದಿನಗಳಲ್ಲಿ ಏನಾಗ್ಬೋದು, ಮುಂದೆ ದಿನ ಕೂಡ ತುಂಬ ಏನು ನೀವು ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದೀರಾ ಹೆಲ್ತ್ ಬಗ್ಗೆ. ಲೈಕ್ ನೋಡಿ, ಕೆಲವೊಂದು ಜನ ತಮ್ಮ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಇರ್ತಾರೆ, ಯಾರು ಸ್ವಲ್ಪ ವೀಕ್ ಇರ್ತಾರೆ ಅವ್ರು ಇನ್ನೂ ಸ್ಟ್ರಾಂಗ್ ಆಗಬೇಕು ಅಂತ ಇರ್ತಾರೆ. ಆ ರೀತಿ ಏನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಅದು ಈಡೇರ್ಲಿಕ್ಕೆ ಹೋಗ್ತಾ ಇದೆ, ಕಂಪ್ಲೀಟ್ ಆಗ್ಲಿಕ್ಕೆ ಹೋಗ್ತಾ ಇದೆ ಅನ್ನೋವಂಥದ್ದನ್ನ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಹಾಗಿದ್ರೆ ಗೈಡೆನ್ಸ್ ಏನು ಬರ್ತಾ ಇದೆ ಯೂನಿವರ್ಸ್ ಕಡೆಯಿಂದ? ಓಕೆ, ಗೈಡೆನ್ಸ್ ಅಂತಂದ್ರೆ ನೋಡಿ, ನೀವು ಇನ್ನು ಆಲ್ರೆಡಿ ಎಫರ್ಟ್ ಹಾಕ್ತಾ ಇದ್ದೀರಾ, ಇಲ್ಲಂತ ಇಲ್ಲ, ಎಫರ್ಟ್ ಇದೆ ನಿಮ್ಮದು. ಬಟ್ ಇನ್ನೂ ಏನು ಮಾಡಬೇಕು ಅಂತಂದರೆ ಆ ಲೆವೆಲನ್ನು, ಅಂದರೆ ನೀವು ಏನು ಅಂದ್ಕೊಂಡಿದ್ದೀರಾ ಅದನ್ನು ರೀಚ್ ಮಾಡೋದಕ್ಕೆ ಫಸ್ಟ್ ಆಫ್ ಆಲ್ ನಿಮ್ಮ ಮ್ಯಾನಿಫೆಸ್ಟೇಷನ್ ತುಂಬ ವರ್ಕ್ ಆಗುತ್ತೆ. ನಾನು ಹೇಳಿದ್ನಲ್ವಾ, ಮ್ಯಾನಿಫೆಸ್ಟ್ ಮಾಡಬೇಕು, ನೀವು ಏನಾದರೂ ವಿಶ್ ಇದ್ದರೆ ಅದನ್ನು ನೀವು ಕೇಳ್ಕೊಳ್ಳಿ. ಈ ರೀತಿ ನನಗೆ ಆಗಬೇಕು ಅಂತ ನೀವೇನಾದರೂ ಅಂದ್ಕೊಂಡ್ರೆ ಖಂಡಿತವಾಗೂ ನಿಮಗೆ ಏನಾಗುತ್ತೆ, ಅಲ್ಲಿಂದ ನಿಮಗೆ ಬೆಟರ್ ರಿಸಲ್ಟ್ ಬರುತ್ತೆ ಅನ್ನುವಂಥದ್ದು ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಸ್ವಲ್ಪ ಇಂಟ್ರೆಸ್ಟ್ ತಗೋಬೇಕು. ಇನ್ನೂ ಹೇಳಬೇಕು ಅಂತಂದರೆ ಸ್ವಲ್ಪ ಅದ್ರ ಬಗ್ಗೆ ಇನಿಷಿಯೇಟಿವ್ ತಗೋಬೇಕು. ಅದನ್ನು ಜಸ್ಟ್ ಆಗುತ್ತೆ ಅಂತ ಅದನ್ನು ಹಾಗೆ ಬಿಡಬಾರ್ದು. ಏನು ಹೇಳ್ತಾ ಇದೆ ಯೂನಿವರ್ಸ್ ಅಂತಂದರೆ, ಸೆಲ್ಫ್ ಕೇರ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಇದೆ. ಎಮೋಷ್ನಲ್ ಆಗಿ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಇದೆ. ಮತ್ತು ನಿಮಗೆ ಏನಾದರೂ ಬಾಡಿಯಲ್ಲಿ ಆಗ್ತಾ ಇರುವಂಥದ್ದು ಸೈನ್ ಕೊಡುತ್ತೆ ಯೂನಿವರ್ಸ್. ಅದನ್ನು ನೀವು ನಿಮ್ಮ ಒಂದು ಇಂಟ್ಯೂಷನ್ ಪವರಿಂದ ನೀವು ಅದನ್ನು ಚೆಕ್ಔಟ್ ಮಾಡ್ಕೊಳ್ಳಿ. ನಿಮಗೆ ಗೊತ್ತಾಗುತ್ತೆ ಏನಾದರೂ ಸಮಥಿಂಗ್ ಪ್ರಾಬ್ಲಮ್ ಅಂತ ಫೇಸ್ ಮಾಡ್ತಾ ಇದ್ರೆ, ಚಾಲೆಂಜಸ್ ಏನಾದರೂ ಇತ್ತು ಅಂತಂದರೆ, ನಿಮಗೆ ಏನಾದರೂ ಇನ್ನೂ ಸಪೋರ್ಟ್ ಅವಶ್ಯಕತೆ ಇದೆ, ಹೆಲ್ತಲ್ಲಿ ಯಾರ್ದಾದ್ರೂ ಅವಶ್ಯಕತೆ ಇದೆ, ಲೈಕ್ ಒಳ್ಳೆ ಡಾಕ್ಟರ್ದ ಅವಶ್ಯಕತೆ ಇದೆ. ಮತ್ತು ಇದು ಎಲ್ಲದಕ್ಕಿಂತ ಮಿಕ್ಕದ್ದು ಅಂತಂದರೆ ನೀವು ನಿಮ್ಮನ್ನು ಹೀಲ್ ಮಾಡ್ಕೋಬೇಕು. ಓಕೆ, ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ,
ಬಟ್ ನೀವು ಎಷ್ಟು ಖುಷಿಯಾಗಿರ್ತೀರಾ, ನಿಮ್ಮ ಒಂದು ಸೆಲ್ಸ್ ಕೂಡ ಅಷ್ಟೇ ಹ್ಯಾಪಿಯಾಗಿ ನಿಮ್ಮ ಬಾಡಿಯಲ್ಲಿ ಫ್ಲೋ ಆಗುತ್ತೆ ಅಂತ ಹೇಳ್ಬೋದು. ಓಕೆ, ಹಾಗಾಗಿ ಇದ್ರ ಬಗ್ಗೆ ಸ್ವಲ್ಪ ನೀವು ಗಮನ ಕೊಡಬೇಕು. ಆಲ್ರೆಡಿ ನಿಮ್ಮ ಕೇರ್ ನೀವು ಮಾಡ್ಕೋಬೇಕು ಅನ್ನೋವಂಥದ್ದನ್ನ ಯೂನಿವರ್ಸ್ ಹೇಳ್ತಾ ಇದೆ. ಇನ್ನೊಂದು ವೇ ಅಲ್ಲಿ ನೋಡಿದ್ರೆ ನೀವು ಸೆಲ್ಫ್ ಕೇರ್ ಮಾಡ್ಕೋಬೇಕು, ಸೆಲ್ಫ್ ಲವ್ ಮಾಡ್ಕೋಬೇಕು ಅನ್ನೋವಂಥದ್ದನ್ನ. ಓಕೆ, ಬಿಸಿ ಸ್ಕೆಡ್ಯೂಲ್ ಇರುತ್ತೆ, ಇಲ್ಲಂತಲ್ಲ. ಅದನ್ನ ಹಾಗೆ ನೀವು ಬಿಟ್ರಿ ಅಂತಂದ್ರೆ ನಿಮ್ಮ ಬಗ್ಗೆ ನೀವೇ ವಿಚಾರ ಮಾಡ್ಬೇಕಲ್ವಾ. ಓಕೆ, ಇನ್ನು ಕರಿಯರ್ ವೈಸ್ ನಾನು ನೋಡ್ತಾ ಇದ್ದೀನಿ, ತುಂಬಾ ಚೆನ್ನಾಗಿರುವಂತ ಕರಿಯರ್ ಕಾರ್ಡ್ ನನಗೆ ಕಾಣ್ತಾ ಇದೆ. ಎಲ್ಲ ಫೆಸಿಲಿಟೀಸ್ ಇದೆ, ಎಲ್ಲ ಯುಟಿಲೈಸೇಷನ್ ಕೂಡ ಮಾಡ್ಕೊಳ್ತಾ ಇದ್ದೀರಾ. ಇನ್ನೊಂದು ವೇ ಅಲ್ಲಿ ಹೇಳ್ಬೇಕಂತಂದ್ರೆ ಸ್ಟ್ರಗಲ್ ಅಂತ ಏನೂ ಇಲ್ಲ ನಿಮಗೆ ಕರಿಯರಲ್ಲಿ, ತುಂಬಾ ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಇಲ್ಲಿ ಯೂನಿವರ್ಸ್ ಹೇಳ್ತಾ ಇರೋದು ಏನಂತಂದ್ರೆ ಯಾವುದೇ ಕಾರಣಕ್ಕೂ ನಿಮ್ಮ ಒಂದು ಕೆಲಸ ಕಾರ್ಯ ಏನಿದೆ ಅದನ್ನ ನೀವೇ ಮಾಡ್ಬೇಕು ಹೊರತು ಇನ್ನೊಬ್ರ ಮೇಲೆ ಯಾವುದೇ ರೀತಿ ರೆಸ್ಪಾನ್ಸಿಬಿಲಿಟಿ ಕೊಡ್ಲಿಕ್ಕೆ ಹೋಗಬೇಡಿ. ನೀವೇ ರೆಸ್ಪಾನ್ಸಿಬಲ್ ಆಗಬೇಕು. ಇನ್ನೊಬ್ರನ್ನ ಈಸಿಯಾಗಿ ಬ್ಲೈಂಡ್ ಆಗಿ ಟ್ರಸ್ಟ್ ಮಾಡ್ಲಿಕ್ಕೆ ಹೋಗಬೇಡಿ. ನಿಮ್ಮ ಒಂದು ಕೆಲಸ ಇದೆಯಾ ಅದನ್ನ ನೀವು ಮಾಡ್ಕೊಳ್ಳಿ. ಎಲ್ಲರೂ ಈಗ ನಿಮಗೆ ಯಾವುದೋ ಒಂದು ಪ್ರಾಜೆಕ್ಟ್ ಅನ್ನ ಕೊಟ್ಟಿರ್ತಾರೆ, ಸೊ ಅದನ್ನ ನೀವೇ ಕಂಪ್ಲೀಟ್ ಆಗಿ ಮಾಡೋದನ್ನ ಜವಾಬ್ದಾರಿಯನ್ನ ತಗೋಬೇಕು. ಇನ್ ಕೇಸ್ ನೀವೇನಾದ್ರೂ ಆ ರೀತಿ ಮಾಡಲಿಲ್ಲ ಅಂದ್ರೆ ಮುಂದೆ ಚಾಲೆಂಜಸ್ ಫೇಸ್ ಮಾಡುವಂತ ಪೂರ ಈ ಚಾನ್ಸಸ್ ಇದೆ ಅಂತ ಯೂನಿವರ್ಸ್ ಹೇಳ್ತಾ ಇದೆ. ಮತ್ತೆ ನಿಮ್ಗೆ ಏನಾದ್ರೂ ಗೈಡೆನ್ಸ್ ಅವಶ್ಯಕತೆ ಇದ್ರೆ ನಿಮ್ಮ ಸರೌಂಡಿಂಗ್ ಪೀಪಲ್ ಯಾರಾದ್ರೂ ಒಬ್ರು ಆ ರೀತಿ ಇರ್ತಾರೆ, ನಿಮ್ಗೆ ಕನೆಕ್ಟ್ ಆಗಿರುವಂತವ್ರು, ನಿಮ್ಗೆ ನಿಮ್ಮ ಜಾಬ್ ಅಲ್ಲಿ ಅಥವಾ ನಿಮ್ಮ ಒಂದು ಕರಿಯರ್ ಅಲ್ಲಿ ಹೆಲ್ಪ್ ಮಾಡೋದಕ್ಕೆ, ಬಿಸ್ನೆಸ್ ಅಲ್ಲಿ ಹೆಲ್ಪ್ ಮಾಡೋದಕ್ಕೆ ಒಬ್ಬ ವ್ಯಕ್ತಿ ನಿಮ್ ಜೊತೆಗೆ ಇರ್ತಾರೆ. ಅವ್ರು ನಿಮ್ಗೆ ಹೆಲ್ಪ್ ಮಾಡ್ತಾ ಇರ್ತಾರೆ. ಅವ್ರು ಏನ್ ಹೇಳ್ತಾರೆ, ನಿಮಗೆ ಯಾವ್ದು ಗೊತ್ತಾಗೋದಿಲ್ಲ ಅವ್ರ ಹತ್ರ ಸಜೆಷನ್ ಅನ್ನ ತಗೋಬೇಕು ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇದೆ. ತುಂಬಾ ಪಾಸಿಟಿವ್ ಆಗಿದ್ದೀರಾ, ಏನ್ ಕೆಲಸ ಮಾಡ್ತಾ ಇದ್ದೀರಾ ಎಲ್ಲ ನೀವು ಮಾಡ್ತಾ ಇದ್ದೀರಾ, ಕಂಪ್ಲೀಟ್ ಆಗಿ ಮಾಡ್ತಾ ಇದ್ದೀರಾ. ಒಂದೇನಂತಂದ್ರೆ ನೆಗ್ಲಿಜೆನ್ಸಿ ಮಾಡ್ಲಿಕ್ಕೆ ಹೋಗ್ಬೇಡಿ ಅನ್ನೋ ಅಂಥದ್ದು. ಅದೇ ಹೇಳಿದ್ನಲ್ವಾ, ಇರ್ರೆಸ್ಪಾನ್ಸ್ ಆಗ್ಲಿಕ್ಕೆ ಹೋಗ್ಬೇಡಿ. ರೆಸ್ಪಾನ್ಸ್ ಆಗಿ ರೆಸ್ಪಾನ್ಸಿಬಿಲಿಟಿಯಿಂದ ನೀವು ಸ್ವಲ್ಪ ಚಾಣಾಕ್ಷತನದಿಂದ ಹೋಗ್ಬೇಕು. ಯಾವುದೇ ಕಾರಣಕ್ಕೂ ತುಂಬಾ ನೀವು ಇನ್ನೊಬ್ರ ಮೇಲೆ ಡಿಪೆಂಡ್ ಆಗಬಾರ್ದು. ಮತ್ತೆ ಕೇರ್ಫುಲ್ ಆಗಿರ್ಬೇಕು. ನೀವು ಎಲ್ಲಿ ಹೋಗ್ತಾ ಇದ್ದೀರಾ, ಏನ್ ಮಾಡ್ತಾ ಇದ್ದೀರಾ, ಅದರಲ್ಲಿ ಪ್ಲಾನಿಂಗ್ಸ್ ಏನಿದೆ, ಸ್ಟ್ರಾಟಜಿ ಏನ್ ಯೂಸ್ ಮಾಡ್ತಾ ಇದ್ದೀರಾ ಅನ್ನುವಂಥದ್ದು ಕೂಡ ತುಂಬಾ ಇಂಪಾರ್ಟೆಂಟ್ ಇದೆ ಅಂತ ಹೇಳ್ತಾ ಇದೆ ಯೂನಿವರ್ಸ್. ನೀವು ಯಾವ ಒಂದು ಲೆಕ್ಕದಲ್ಲಿ ಹೋಗ್ತಾ ಇದ್ದೀರಾ ಅಂದ್ರೆ, ಓಕೆ ನಾನು ನನ್ನ ಕೆಲಸ ಮಾಡ್ತೀನಿ, ಉಳಿದಿದ್ದೆಲ್ಲ ದೇವ್ರು ನೋಡ್ಕೋತಾನೆ ಅನ್ನೋ ಲೆಕ್ಕದಲ್ಲಿ ನೀವಿದ್ದೀರಾ. ಆದ್ರೆ ದೇವ್ರು ಹೇಳ್ತಾ ಇರೋದೇನಂತಂದ್ರೆ, ಮುಂದೆ ಇದೇ ರೀತಿಯಾಗಿ ಹೋದ್ರೆ ಚಾಲೆಂಜಸ್ ಫೇಸ್ ಬರಬಹುದು. ಹಾಗಾಗಿ ಅದು ಆದಷ್ಟು ಏನ್ ಮಾಡಬೇಕು, ನಿಮ್ಗೆ ಗೊತ್ತಾಗದೇ ಇರುವಂತ ಕೆಲವೊಂದಿಷ್ಟು ವಿಷಯವನ್ನ ನೀವು ಇನ್ನೊಬ್ರ ಜೊತೆಗೆ ಕೇಳಿ ತಿಳ್ಕೊಳ್ಳಿ. ಎಕ್ಸ್ಪೀರಿಯನ್ಸ್ ಯಾರಿರ್ತಾರೆ ಅವ್ರ ಹತ್ರ ನೀವು ಕೇಳಿ ತಿಳ್ಕೊಳ್ಳಿ ಅನ್ನೋವಂಥದ್ದನ್ನ ಯೂನಿವರ್ಸ್ ಹೇಳ್ತಾ ಇದೆ. ಹಾಗಿದ್ರೆ ಬರೋ ಅಂಥ ದಿನಗಳಲ್ಲಿ ನಿಮ್ಗೆ ಸ್ವಲ್ಪ ನೀವೇನಾದ್ರೂ ಅಪರ್ಚುನಿಟೀಸ್ ಎಲ್ಲ ಬರುತ್ತೆ, ನಿಮಗೆ ಬೇರೆ ಬೇರೆ ರೀತಿಯಿಂದ ಅಪರ್ಚುನಿಟೀಸ್ ಬರುತ್ತೆ. ಸ್ವಲ್ಪ ಸ್ಟ್ರಗ್ಲಿಂಗ್ ಇರುತ್ತೆ ನಿಮ್ಮ ಒಂದು ಇದರಲ್ಲಿ, ಏನಂತಂದ್ರೆ ಕರಿಯರಲ್ಲಿ, ಜಾಬಲ್ಲಿ ನಿಮಗೆ ಏನಾದರೂ ಹೊಸ ಪ್ರಾಜೆಕ್ಟ್ ಕೊಡೋ ಅಂಥದ್ದು ಇರ್ಬೋದು. ಇಷ್ಟೇ ದಿನದಲ್ಲಿ ನೀವು ಟಾರ್ಗೆಟನ್ನು ಅಚೀವ್ ಮಾಡಿ ಅಂತ ಹೇಳುವಂಥದ್ದು ಇರ್ಬೋದು. ಅಥವಾ ನೀವು ಬಿಸ್ನೆಸ್ಸಲ್ಲಿ ನಿಮಗೆ ಬೇರೆ ಕಾಂಪಿಟೇಷನ್ ಲೆವೆಲ್ ತುಂಬ ಹೈ ಲೆವೆಲಲ್ಲಿ ಇರುವಂಥದ್ದು. ಈ ರೀತಿ ನಿಮಗೆ ಮೇಲಿನ ಮೇಲೆ ಚಾಲೆಂಜಸ್ ಬರುತ್ತೆ. ಬಟ್ ಬಂದರೂ ಕೂಡ ನೀವು ಅದನ್ನು ನಿಭಾಯಿಸ್ಕೊಂಡು ಹೋಗ್ತೀರಾ. ಚಾಲೆಂಜಸ್ ಎಷ್ಟು ನಿಮಗೆ ಬರುತ್ತೆ ಅಷ್ಟು ನೀವು ಅದನ್ನು ನಿಭಾಯಿಸ್ತೀರಾ ಅನ್ನುವಂಥದ್ದು ಇಲ್ಲಿ ನನಗೆ ಕಾಣ್ತಾ ಇದೆ. ನಿಮ್ಮ ಮೇಲೆ ನಿಮಗೆ ವಿಶ್ವಾಸ ಇಟ್ಕೊಳ್ಳಿ. ನೀವು ಮಾಡ್ತೀನಿ ಅನ್ನುವಂಥದ್ದನ್ನ ಇಟ್ಕೊಳ್ಳಿ. ಅದರಿಂದ ನಿಮಗೆ ನಿಮ್ಮ ಪ್ರೋಗ್ರೆಸ್ ಅಲ್ಲಿ ರಿಕವರಿ ನಾನು ಕಾಣ್ತಾ ಇದ್ದೀನಿ. ಐ ಥಿಂಕ್ ಸೊ ಇದಕ್ಕಿಂತ ಮುಂಚೆ ನಿಮಗೆ ಏನಾದರೂ ಪ್ರಾಬ್ಲಮ್ ಅಂತ ಇರಬಹುದು, ಚಾಲೆಂಜಸ್ ಅನ್ನ ನೀವು ತುಂಬಾ ಫೇಸ್ ಮಾಡಿರ್ಬೋದು. ಬಟ್ ಇವಾಗ ನಿಮಗೆ ಒಂದು ಇಂಪ್ರೂವ್ಮೆಂಟ್ ಆಗಲಿಕ್ಕೆ ಒಂದು ಟೈಮ್ ಬಂದಿದೆ. ಆಲ್ರೆಡಿ ನೀವೇನು ಮಾಡ್ತಾ ಇದ್ದೀರಾ, ಚಾಲೆಂಜ್ ಫೇಸ್ ಮಾಡ್ತಾನೆ ನೀವೇನ್ ಮಾಡ್ತಾ ಇದ್ದೀರಾ, ಅದನ್ನ ಸೊಲ್ಯೂಷನ್ ಕೂಡ ಹುಡುಕ್ತಾ ಇದ್ದೀರಾ. ಇನ್ನು ಸ್ವಲ್ಪ ಫೋಕಸ್ಡ್ ಆಗಿರಿ. ಡಿಸಿಷನ್ಸ್ ಮೇಕಿಂಗ್, ನಿಮಗೆ ಹೇಳಿದ್ನಲ್ವಾ, ಡಿಸಿಷನ್ ಮೇಕಿಂಗ್ ಅಲ್ಲಿ ಪ್ರಾಬ್ಲಮ್ ಬರ್ತಾ ಇದೆ ಅಂತಂದ್ರೆ ಸ್ವಲ್ಪ ನಿಮ್ಮ ಜೊತೆ ಇರೋರ ಬಗ್ಗೆ, ಎಕ್ಸ್ಪೀರಿಯನ್ಸ್ ಇರೋರ ಬಗ್ಗೆ ನೀವು ಒಂದ್ಸಾರಿ ಅವ್ರು ಏನ್ ಹೇಳ್ತಾರೆ ಅದನ್ನ ಕೇಳಿ.
ಗೈಡೆನ್ಸ್ ಕೂಡ ನೋಡೋಣ ಏನು ಬರ್ತಾ ಇದೆ ಅಂತ ಹೇಳಿ. ಗೈಡೆನ್ಸ್ ನೋಡಿ ತುಂಬ ಇಂಪಾರ್ಟೆಂಟ್ ಬರ್ತಾ ಇದೆ. ಏನಂತಂದರೆ, ನೀವೇನು ಎಫರ್ಟ್ ಹಾಕ್ತೀರಾ, ನಿಮ್ಮ ಲೈಫಲ್ಲಿ ನೀವೇನು ಎಫರ್ಟ್ ಹಾಕ್ತೀರಾ, ಖಂಡಿತ ಅದಕ್ಕೆ ನಿಮಗೆ ಏನಾಗ್ಲಿಕ್ಕೆ ಹೋಗ್ತಾ ಇದೆ, ಯೂನಿವರ್ಸಿಂದ ನಿಮಗೆ ಒಂದು ಸಪೋರ್ಟಿವ್ ಸಿಸ್ಟಮ್ ಓಪನ್ ಆಗ್ಲಿಕ್ಕೆ ಹೋಗ್ತಾ ಇದೆ. ಅಂದರೆ ನೀವು ಎಫರ್ಟ್ ಹಾಕ್ತೀರಾ, ಅದಕ್ಕೆ ನಿಮಗೆ ರಿಸಲ್ಟ್ ಬರುತ್ತೆ, ಖಂಡಿತವಾಗೂ ಬರುತ್ತೆ. ಓಕೆ, ಇಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ, ಕೆಲವೊಂದು ಸಾರಿ ನಾವು ತುಂಬ ಬೇಗನೆ ಪೇಷನ್ಸ್ ಲೆವೆಲನ್ನು ಕಳ್ಕೊಂಡ್ಬಿಡ್ತೀವಿ. ನಮಗೆ ಅಷ್ಟು ಪೇಷನ್ಸ್ ಇರೋದಿಲ್ಲ, ನಾವು ಏನು ಮಾಡ್ತಾ ಇದ್ದೀವಿ ಅನ್ನುವಂಥದ್ದು ನಮಗೆ ಗೊತ್ತಿರೋದಿಲ್ಲ. ಮತ್ತು ಬರುವಂಥ ದಿನಗಳಲ್ಲಿ ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು, ಇನ್ನೂ ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು. ಸ್ವಲ್ಪ ಸ್ಟ್ರಾಟಜಿ, ಕರೆಕ್ಟಾಗಿರುವಂಥ ಸ್ಟ್ರಾಟಜಿಯನ್ನು ಯೂಸ್ ಮಾಡಿ. ಇಲ್ಲಿ ನಿಮಗೆ ಹೇಳಿದೆ ನಾನು, ಪ್ಲಾನಿಂಗ್ಸ್ ಕರೆಕ್ಟಾಗಿ ಮಾಡ್ಕೊಳ್ಳಿ, ಸ್ಟ್ರಾಟಜಿ ಕರೆಕ್ಟಾಗಿ ಮಾಡ್ಕೊಳ್ಳಿ. ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡೋದನ್ನು ನೀವು ಕಲಿಬೇಕು. ಪ್ರಾಕ್ಟಿಕಲ್ ಅಪ್ರೋಚಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಇದೆ ಅನ್ನೋವಂಥದ್ದನ್ನು ಯೂನಿವರ್ಸ್ ಹೇಳ್ತಾ ಇದೆ. ಓಕೆ, ಮತ್ತು ಇವಾಗ ನಿಮಗೆ ಒಂದು ಕರೆಕ್ಟ್ ಡಿಸಿಷನ್ ತಗೊಳ್ಳೋದು ಕೂಡ ಇಂಪಾರ್ಟೆಂಟ್ ಇದೆ. ಅಗೇನ್ ಯೂನಿವರ್ಸ್ ಹೇಳ್ತಾ ಇದೆ, ರೆಸ್ಪಾನ್ಸಿಬಿಲಿಟೀಸನ್ನು ತಗೋಬೇಕು, ಪ್ರಾಕ್ಟಿಕಾಲಿಟಿಯನ್ನು ಯೂಸ್ ಮಾಡ್ಕೋಬೇಕು, ರೆಸ್ಪಾನ್ಸಿಬಿಲಿಟೀಸನ್ನು ತಗೋಬೇಕು ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇದೆ. ತುಂಬ ಇಂಪಾರ್ಟೆಂಟ್ ಮೆಸೇಜ್ ಇದೆ ಫ್ರೆಂಡ್ಸ್, ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ. ಹಾಗಿದ್ರೆ ನಿಮ್ಮ ರಿಲೇಷನ್ಶಿಪ್ ವೈಸ್ ನಾನು ನೋಡ್ತಾ ಇದ್ರೆ, ರಿಲೇಷನ್ಶಿಪ್ ವೈಸ್ ಕೂಡ ತುಂಬ ಚೆನ್ನಾಗಿರುವಂಥ ಕಾರ್ಡ್ ನನಗೆ ಕಾಣ್ತಾ ಇದೆ. ತುಂಬ ಅಂದರೆ ನೋಡಿ, ನೀವು ನಿಮ್ಮ ಕರಿಯರ್ ಲೈಫ್ ಬಗ್ಗೆ ತುಂಬ ಫೋಕಸ್ಡ್ ಆಗಿರ್ತೀರಾ. ಹಾಗಂತ ಹೇಳಿ ನಿಮ್ಮ ಜವಾಬ್ದಾರಿಗಳನ್ನು ಬಿಟ್ಕೊಡೋದಿಲ್ಲ, ನಿಮ್ಮ ರಿಲೇಷನ್ಶಿಪ್ಪನ್ನು ನೀವು ಬಿಟ್ಕೊಡೋದಿಲ್ಲ. ಅದಕ್ಕಾಗಿ ರಿಲೇಷನ್ಶಿಪ್ಪಲ್ಲಿ ನೀವು ಏನು ಮಾಡಬೇಕು ಅದನ್ನು ಮಾಡ್ತೀರಾ. ಒಂದು ಜವಾಬ್ದಾರಿ ರಿಲೇಷನ್ಶಿಪ್ಪಲ್ಲಿ ತಗೊಳ್ಳುವಂಥದ್ದು, ಕಮಿಟ್ಮೆಂಟ್ ಏನಾದರೂ ಕೊಟ್ಟಿದ್ದೀರಾ ಅದನ್ನು ಪೂರ್ತಿ ಮಾಡುವಂಥದ್ದು, ಮತ್ತು ಏನಾದರೂ ಪ್ರಾಮಿಸ್ ಮಾಡ್ತಾ ಇದ್ದೀರಾ ಅದನ್ನು ಪೂರ್ತಿ ಮಾಡುವಂಥದ್ದು. ಮೇ ಬಿ ಸ್ವಲ್ಪ ಟೈಮದ್ದು ಏನಾದರೂ ಇಶ್ಯೂ ಅಂತ ಬರ್ಬೋದು ನಿಮಗೆ. ಈ ಪರಸ್ಪರ ರೆಸ್ಪೆಕ್ಟ್ ಕೊಡುವಂಥದ್ದು, ತುಂಬ ತುಂಬ ಈಕ್ವಾಲಿಟಿ ಬಗ್ಗೆ ನಿಮಗೆ ತುಂಬ ಅವೇರ್ನೆಸ್ ಇರುತ್ತೆ. ನೀವು ಯಾವ ರೀತಿ ಇದ್ದೀರಾ ಅಷ್ಟೇ ಒಂದು ಪ್ರಯಾರಿಟಿ ಅವ್ರಿಗೆ ಕೊಡುವಂಥದ್ದು. ತುಂಬ ಚೆನ್ನಾಗಿರುವಂಥ ಒಂದು ರಿಲೇಷನ್ಶಿಪ್ ಕಾರ್ಡನ್ನು ನಾನು ನೋಡ್ತಾ ಇದ್ದೀನಿ. ಇನ್ ಫ್ಯೂಚರಲ್ಲಿ ಕೂಡ ನೋಡಿ, ತುಂಬ ಚೆನ್ನಾಗಿದೆ. ಇನ್ ಫ್ಯೂಚರಲ್ಲಿ ಇವಾಗ ಕೂಡ ಅಷ್ಟೇ ಚೆನ್ನಾಗಿ ನಡ್ಕೊಳ್ತಾ ಇದ್ದೀರಾ ಅನ್ನೋವಂಥದ್ದು ನನಗೆ ಕಾಣ್ತಾ ಇದೆ. ಬರುವಂಥ ದಿನಗಳಲ್ಲಿನೂ ಕೂಡ ಪರಸ್ಪರ ಒಂದು ರೆಸ್ಪೆಕ್ಟ್ ಇರುವಂಥದ್ದು ನಾನು ನೋಡ್ತಾ ಇದ್ದೀನಿ. ಸ್ವಲ್ಪ ಹೆಸಿಟೇಷನ್, ಏನಾದರೂ ಏನೋ ಅಂದ್ಕೊಂಡಿದ್ದೀರಾ, ಏನೋ ಹೇಳಬೇಕಂತ ಅಂದ್ಕೊಂಡಿದ್ದೀರಾ, ಅದು ಹೇಳಲಿಕ್ಕಾಗ್ತಾ ಇಲ್ಲ ಅನ್ನೋವಂಥದ್ದು ಏನಾದರೂ ಇತ್ತಂದರೆ ಅದನ್ನು ಸ್ವಲ್ಪ ಹೇಳ್ಕೊಳ್ಳಿ. ತುಂಬ ಚಾರ್ಮ್ ಆಗಿರ್ತೀರಾ, ರೊಮ್ಯಾಂಟಿಕ್ ಮೂಡಲ್ಲಿರ್ತೀರಾ, ತುಂಬ ಎಕ್ಸ್ಪ್ರೆಸ್ಸಿವ್ ಆಗಿರ್ತೀರಾ. ಬರುವಂಥ ದಿನಗಳಲ್ಲಿ ನಿಮ್ಮನ್ನು ನೀವು ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ನಿಮ್ಮ ಮನಸ್ಸಲ್ಲಿ ಏನು ನಡೀತಾ ಇದೆ, ಒಂದು ಫುಲ್ಫಿಲ್ಮೆಂಟನ್ನು ಎಂಜಾಯ್ ಮಾಡ್ತೀರಾ ರಿಲೇಷನ್ಶಿಪ್ಪಲ್ಲಿ ಅನ್ನುವಂಥದ್ದು ಕಾರ್ಡ್ ಹೇಳ್ತಾ ಇದೆ. ತುಂಬ ತುಂಬ ಪಾಸಿಟಿವ್ ಆಗಿರುವಂಥ ಕಾರ್ಡು. ಹಾಗಿದ್ರೆ ಏನು ಮಾಡಬೇಕು, ಯೂನಿವರ್ಸ್ ಏನು ಹೇಳ್ತಾ ಇದೆ? ಯೂನಿವರ್ಸ್ ಮೆಸೇಜ್ ತುಂಬ ಇಂಪಾರ್ಟೆಂಟ್ ಇದೆ. ನೆಗ್ಲಿಜೆನ್ಸಿ ಟೋಟಲಾಗಿ ಮಾಡ್ಲಿಕ್ಕೆ ಹೋಗಬೇಡಿ. ಯಾಕಂತಂದರೆ ಕೆಲವೊಂದು ಸಾರಿ ನಾವೇನು ಅನ್ಕೋತೀವಿ ಅಂತಂದರೆ, ನಮ್ಮ ಹಿಂದೆ ಜನ ಏನು ಮಾತಾಡ್ತಾರೆ, ಏನೋ ನಡೀತಾ ಇದೆ ಅಲ್ಲ, ಜನರ ಬಗ್ಗೆ, ಅಂದರೆ ನಮ್ಮ ಓನ್ ಲೈಫ್ ಏನಿದೆ ಅದ್ರ ಬಗ್ಗೆ ನಾವು ವಿಚಾರ ಮಾಡೋದಿಲ್ಲ. ಜನರು ಏನು ಹೇಳ್ತಾ ಇರ್ತಾರೆ, ಏನು ಕೇಳ್ತಾ ಇರ್ತಾರೆ, ಅವ್ರ ಬಗ್ಗೆ ನಾವು ತುಂಬ ವಿಚಾರ ಮಾಡ್ತಾ ಇರ್ತೀವಿ. ಸ್ವಲ್ಪ ಅವೇರ್ನೆಸ್ ಒಳಗಿರಿ. ಮತ್ತು ನಿಮ್ಮ ಲೈಫಲ್ಲಿ ಏನಾದರೂ ಟಾಕ್ಸಿಸಿಟಿ ಇತ್ತು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಅಂತಂದರೆ ಅದನ್ನು ರಿಮೂವ್ ಮಾಡ್ಕೋಬೇಕು. ಏನೋ ಟಾಕ್ಸಿಕ್ ರಿಲೇಷನ್ಶಿಪ್ ಇತ್ತು ಅಂತಂದರೆ, ಮತ್ತು ಏನು ನಿಮ್ಮ ಲೈಫಲ್ಲಿ ಡಿಫಿಕಲ್ಟೀಸ್ ಬರ್ತಾ ಇದ್ದಾವೆ, ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ಡಿಫಿಕಲ್ಟೀಸ್ ಬರ್ತಾ ಇದ್ದಾವೆ, ಆ ಒಂದು ಡಿಫಿಕಲ್ಟೀಸನ್ನು ನೀವು ಒಂದು ಆನೆಸ್ಟ್ ಆಗಿ ನೀವು ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಆದಷ್ಟು ಅದನ್ನು ಏನು ಮಾಡಬೇಕು, ಅದರಿಂದ ಹೊರಗೆ ಬರೋದಕ್ಕೆ ನೀವು ಪ್ರಯತ್ನ ಮಾಡಬೇಕು. ಓಕೆ,
ಅನ್ನುವಂಥದ್ದನ್ನ ಒಂದು ಅಂಡರ್ಸ್ಟ್ಯಾಂಡಿಂಗ್ ತಗೊಂಡು ಬರುವಂಥದ್ದು ಅವಶ್ಯಕತೆ ಇದೆ ರಿಲೇಶನ್ಶಿಪ್ ಅಲ್ಲಿ ಅಂತ ಯೂನಿವರ್ಸ್ ಹೇಳ್ತಾ ಇದೆ. ಬೇರೆದವ್ರು ಏನ್ ಮಾತಾಡ್ತಾರೆ, ಬೇರೆದವ್ರ ಬಗ್ಗೆ ವಿಚಾರ ಮಾಡುವಂತ ಅವಶ್ಯಕತೆ ಇರೋದಿಲ್ಲ. ಅಫ್ಕೋರ್ಸ್ ಎಲ್ಲರೂ ನಮ್ಗೆ ಬೇಕಾಗ್ತಾರೆ, ಇಲ್ಲಂತಲ್ಲ. ಆದ್ರೆ ನಿಮ್ಮ ಮ್ಯಾಟ್ರ್ ಬಂದಾಗ ನಿಮ್ಗೆ ಮಾತ್ರ ಗೊತ್ತಿರುತ್ತೆ ನೀವು ಯಾವ ರೀತಿ ನಡ್ಕೋತೀರಾ ಅವ್ರ ಜೊತೆಗೆ, ಅಥವಾ ಅವ್ರು ನಿಮ್ ಜೊತೆಗೆ ಯಾವ ರೀತಿ ನಡ್ಕೋತಾರೆ ಅನ್ನೋ ಅಂಥದ್ದು. ಕಮ್ಯುನಿಕೇಶನ್ ಇರ್ಬೋದು, ಇದೆಲ್ಲ ನಿಮಗೆ ಮಾತ್ರ ಗೊತ್ತಿರುತ್ತೆ. ಹಾಗಾಗಿ ಸ್ವಲ್ಪ ಕೇರ್ಫುಲ್ ಆಗಿರಿ ಅಂತ ಹೇಳ್ತಾ, ರೀಡಿಂಗ್ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ನಿಮಗೆ ಎಷ್ಟು ಪರ್ಸೆಂಟ್ ಇಷ್ಟ ಅಂದರೆ ರೆಸೊನೇಟ್ ಆಯಿತು, ಯಾಕಂದರೆ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗಾಗಿ ಎಷ್ಟು ನಿಮಗೆ ಅನಿಸ್ತು ಕರೆಕ್ಟ್ ಇದೆ ಅಂತ ಹೇಳಿ ಅದನ್ನು ಕೂಡ ನನಗೆ ತಿಳಿಸಿ ಅಂತ ಹೇಳ್ತಾ ಸಿಗೋಣ ಹಾಗಿದ್ರೆ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಥ್ಯಾಂಕ್ ಯು.